ಏನು ಬಗ್ಗೆಂಟಿ ಇಲ್ಲಿ ಕೂತ್ಕೊಂಡಿದ್ಯಾ ಅಲ್ಲಿ ಕೂತ್ಕೊಂತಿದ್ದೆ. ಇವತ್ತೇನೋ ಇಲ್ಲಿ ಕೂತ್ಕೊಂಡಿದ್ಯಾ, ದಾರೆಗೆ ಕೂತ್ಕೊಂತಿದ್ದ, ಮನೆ ದಾರೆಗೇನೆ ಕೂತ್ಕೊಂತಿದ್ದೆ. ಇವತ್ತೇನು ಇಲ್ಲಿ ಕೂತ್ಕೊಂಡಿದ್ಯಾ? ಕಣ್ಣಪ್ಪ ಬಿಸಿಲು ಅಲ್ಲೇನೆ ಪಾಪ ಅಲ್ಲಿ ಕೂತ್ಕೊಂಬಕ್ಕಾಗಲ್ಲ. ಅಲ್ಲಿ ಒಂದಿಟ್ಟು ಮರ ಇತ್ತಲ್ಲ, ಅದು ಎಲೆಲ್ಲ ಉದ್ರೇವಿ ಇವಾಗ. ಅದಕ್ಕೆ ಬಿಸಿಲು, ಅದಕ್ಕೆ ಚಾಪ್ರದ ನೆಳಕ್ಕೇನೆ ಕುಕ್ಕಂಡು ಬರ್ರಪ್ಪ ಕುಕ್ಕ ಬರ್ರಿ ಅಮ್ಮಣಿ, ಬಾರಮ್ಮ ಕುಕ್ಕ. ಬತ್ತಿ ತಡಿ ಅಂಟಿಗ, ಇಲ್ಲಿ ಯಾರ್ದ ಮನೆ ಐತೆ ಅಂದರು, ಅದಕ್ಕೆ ಹೋಗ್ತಾ ಇದೀವಿ ನೋಡ್ಕೊಂಬರಕ್ಕಂತ. ಇಲ್ಲೇನೋ ಇವ್ರದ್ದು ಮನೆ ಐತಂತಲ್ಲ, ನೋಡ್ಕೊಂಬರೋಣ. ಅದೇ ಯಾರೋ ಶಿವಮಂಟಿರ್ದ ಯಾರ್ದ ಹೇಳ್ದಂಗೆ ಆಯ್ತಪ್ಪ ಇವರು. ಶಿವಮಂಟಿರ್ದು ಮನೆ ಇತ್ತಲ್ಲ, ಅದನ್ನ ನೋಡ್ಕೊಬರಕ್ಕೆ ಹೋಗ್ತೀವಿ. ಇಲ್ಲೇ ಐತಲ್ಲ, ಅದನ್ನು ಬಾಡಿಗೆ ತಗೊಳ್ಳೋಣ ಅಂತ ನಾವು. ಯಾಕಪ್ಪ ಬೇರೆ ಮನೆಗೆ ಹೋಗ್ತೀರಿ? ಅಲ್ಲ, ಇವತ್ತು ಸದ್ಯಕ್ಕೆ ಈ ತಿಂಗಳು ಮುಗಿಯೋವರೆಗೂ ಹೋಗಲ್ಲ, 1ನೇ ತಾರೀಕಿಂದ ಹೋಗ್ತೀವಿ. ಅದೇ ಅವರು 1ನೇ ತಾರೀಕಿಂದ ಹೋಗ್ರಿ ಅಂತ ಹೇಳೋರೆ. ಅದಕ್ಕೆ ನೋಡ್ತೀವಿ. ಇನ್ನು ಸದ್ಯಕ್ಕೆ ಈಗ ಅವ್ರು ನೋಡ್ತಾ ಇದ್ದೀವಿ ಹೋಗಿ, ಅದಕ್ಕೆ ನೋಡ್ಕೊಂಬರೋಣ ಅಂತೇಳಿ ನಾನು ರಾಣಿ ಹೋಗ್ತಿದ್ದೀವಿ. ಇರೋಕ್ಕಾಗಲ್ಲ ಬಗ್ಗೆಂಟಿ, ತುಂಬ ಮುಂದು ನಮ್ಮ ಅತ್ತಿಗೆದು ಸಮಸ್ಯೆ. ಯಪ್ಪ, ಒಂದಿಷ್ಟು ಚೆನ್ನಾಗಿರೋರು ನೋಡಿದ್ರೆ ನಮ್ಮ ಅತ್ತಿಗೆ ಸಹಿಸ್ಕೊಂಬಲ್ಲ. ಯಪ್ಪ 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 ಭಾರಿ ಇದ್ದಾರೆ. ಇರೋಕ್ಕಾಗಲ್ಲ, ಬರಲಿ. ಇಲ್ಲ, ಅವಳು ಬಂದಾಗ 1ನೇ ತಾರೀಕು ಕಲ್ತಿದ್ರೆ ಅದರಷ್ಟರೊಳಗೆ ಬರ್ತೀವಿ. ಅವಳು ಬರಲಿ, ಅವಳ್ದು ಜಗಳ ಆಡ್ಕೊಂಡೇ ಬರಬೇಕು. ಅವಳಿಗೆ ಸರಿಯಾಗಿ ಹೇಳೇ ಬರಬೇಕು. ಅದಕ್ಕೆ ಅವಳೆಲ್ಲ ಹಾಳಾಗಿ ಹೋಗವಳೆ. ಅದಕ್ಕೆ ಇನ್ನೂ ನೋಡ್ತಾ ಇದ್ದೀವಿ, ಅದಕ್ಕೆ ನೋಡ್ಕೊಂಬತ್ತೀವಿ ಗಂಟೆ. ನೋಡ್ಕೆ ಹೋಗ್ರಪ್ಪ. ಹಂಗೆ ಮತ್ತೆ ಅವಳದು ಒಂದಿಟ್ಟು ಜೋರು ಜಾಸ್ತಿ. ಅವಳು ಬೋಲು ಒಂಥರ ಹೆಂಗೆ ಅಂದರೆ ನಂದೇ ನಡಿಬೇಕು ಅಂತಾಳೆ. ಅಷ್ಟು ಜಂಬ ಅವಳಿಗೆ ಇಡೀ ಊರಾಗೆ ಯಾರಿಗೂ ಇಲ್ಲ ಬಿಡಮ್ಮ ಅಂತ ಜಂಬ ದೌಲತ್ ಐತೆ ಅವಳಿಗೆ. ಅಯ್ಯಯ್ಯಪ್ಪ ಅಂತಾಳನ್ನ ನಾನೆಲ್ಲೋ ನೋಡಲಿಲ್ಲ. ಅದಕ್ಕೆ ಮತ್ತೆ ಗಂಡ ಹೆಂಡತಿ ಸುಮ್ಮನೆ ದುಡಿತೀರಿ, ಏನು ಬೇರೆ ಇದ್ರಾತು ನಿಮ್ಮದೇಗೆ, ಏನು ಇಬ್ಬರಳ್ಳಿ ಮಾಡ್ಕೊಂಡು ಉಣ್ಕೊಂಡು ಇದ್ರಾತು. ಮತ್ತೇನು ಹಂಗೆ ಹೇಳು. ಅಯ್ಯಪ್ಪ ಭಾರಿದ್ದು ಮಾಡ್ತಾಳಮ್ಮ ಅವಳೇ. ನನಗೆ ತಮ್ಮನ ಮಗಳು ಅಂತ. ನಾನು ಕಡೆಗಳವಳಂತೆ, ನಾನು ಬೇರೆ ಮನೆಯಿಂದ ಬಂದಿರೋಳಂತೆ. ಅದಕ್ಕೆ ನಾನು ಬೇರೆ ಮನೆಯಿಂದ ಬಂದಿರೋಳು, ಕಂಡವ್ರ ಮನೆಯಿಂದ ಬಂದಿರೋಳು, ಅವಳಂದ್ರು ಅಂದರೆ ಸಂಬಂಧ ಅಂತ ಹಿಂಗೆ ಮಾತಿಗೂ ಯಾವಾಗ ನನ್ನ ಹತ್ರ ಮಾತಾಡಲಿ ಅವಳು ನನ್ನ ತಮ್ಮನ ಮಗಳು. ನೀನು ಕಡೆಗಳವಳು, ನೀನು ಸಹಿಸ್ಕೊಂಬಲ್ಲ. ಅವಳನ್ನ ಸಹಿಸ್ಕೋಬೇಕು ನಾವು. ಅವಳ ತಗೆ ಜಗಳ ಆಡೋಕ್ಕಾಗಲ್ಲ. ನಿಂತ ಜಗಳ ಆಡಿದ್ರು ಅವಳ್ತ ಜಗಳ ಆಡೋಕ್ಕಲ್ಲ. ಮಾತಿಗೂ ಹಿಂಗೆ ಅಂತೈತಿ. ಅವಳ್ತ ಜಗಳ ಆಡಿದ್ರು ಪರವಾಗಿ ಜಗಳ ಆಡೋಕ್ಕಾಗಲ್ಲ. ನಿಂತ ಜಗಳ ಆಡಿದ್ರು ಅವಳಿಗಾದ್ರೆ ಒಂದು, ನನಗಾದ್ರೆ ಒಂದು. ನೋಡಿ ಇದು ಹೆಂಗೈತೆ. ಯಪ್ಪ ಯಪ್ಪ ಎಂತೆಂಥವ್ರು ಇರ್ತಾರೆ ಅನಿಸುತ್ತೆ. ಹಂಗೆ ಮತ್ತೆ ಆಗೋದು. ನೋಡಮ್ಮ, ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಮನಸ್ಸಿಗೆ. ಕಡೆಗಳವಳು, ನೀನು ಕಡೆಗಳವಳು ಅಂದರೆ ಅಲ್ಲ, ನಮ್ಮ ಮನೆಗೆ ಬಂದಮೇಲೆ ನಮ್ಮವರೇ ಅಂತೆಲ್ಲ ಅಂದ್ಕೋಬೇಕು. ಯಾರೇ ಆಗಲಿ, ಸೊಸೆನಾಗಲಿ ಯಾರೇ ಆಗಲಿ, ಸೊಸೆನ ನಮ್ಮನೆ ಮಗಳು ಅಂತ ಭಾವಿಸಿದ್ರೆ ಎಲ್ಲರೂ ಚೆನ್ನಾಗಿರ್ತಾರಮ್ಮ. ಹೋಗಿ ನೋಡೋದ್ರೆ ಸುಮ್ಮನೆ ನೋಡ್ತಾಗ ಯಾಕೆ ಇನ್ನೂ ಮನೆ ನೋಡೋದು ಅದೆಲ್ಲ ಗೊತ್ತಿಲ್ಲ. ಗೊತ್ತಾಗ್ಬಿಟ್ರೆ ಇನ್ನೂ ಹುರ್ಕೊಬಿಡ್ತಾಳೆ ಅವಳು. ಸಖತ್ ಹೊರ್ತಾಳೆ ಹುರ್ಕಂಬ್ಲೇಳು ಬಾ. ಸುಮ್ಮನೆ ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿಬ್ರು ನೆಮ್ಮದಿಗಿರೋದು ನೋಡೋಣ. ಅವ್ರ ತವೇ ಸವಾಸಲ್ಲ. ಅವಳು ಬರಲಿ, ಅವಳು ಬಂದ ಮೇಲೇ ಹೇಳಿ ಸರಿಯಾಗಿ ಹೋಗುತ್ಬಿಟ್ಟು, ನಿನ್ನಿಂದ ನಾವು ಬೇರೆ ಹೋಗಂಗಾಯ್ತು, ನಿನ್ನಿಂದ ನಾವು ಇದು ಮಾಡ್ಕೊಳಂಗಾಯ್ತು ಅಂತೇಳಿ ಸರಿಯಾಗಿ ಹೋಗುತ್ತಾರಾಯ್ತು ಬಾ. ಪಾಪ ಒಳ್ಳೆಯಳು ರಾಣಿ, ಏಟ ಬಡವ್ರ ಮಕ್ಕಳು ಅಂತ ಹೇಳಿ ಇದು ಮಾಡಬಾರ್ದು. ಅವಳು ಮುತ್ತು ಬೋಲ್ ಜಂಬ ಹೇಳು. ಅವಳದು ಏನಂದ್ರೆ ಶಂಕರಿ ಮಗಳದು ಬೋಲ್ ಜೋರು. ಮನೆ ಮಾತ್ರ ಚೆನ್ನಾಗೈತಪ್ಪ. ನನಗೇನ ಒಳಗೇನೆ ಎಷ್ಟು ಸೀಟ್ ಹಾಕವ್ರೆ, ಜಾಗ ಐತೆ, ಇಬ್ಬರಿಗೂ ಮಸ್ತ್ ಆಗುತ್ತೆ. ಇಷ್ಟು ದೊಡ್ಡ ಮನೆಯೇ ಬೇಕಾಗಿರಲಿಲ್ಲ. ಮಾಡೋದು ಮಾಡ್ತೀವಿ ಬಿಡು. ನಿನ್ನ ತಂಗಿಯವರು ಬೇರೆ ಇದ್ದಾರೆ, ನಿಮ್ಮ ಅಕ್ಕ ಅವರು, ನಿನ್ನ ತಮ್ಮ ಎಲ್ಲರೂ ಇದ್ದಾರಲ್ಲ. ಎಲ್ಲರೂ ಬಂದರೆ ಜಾಗ ಸಾಲ್ಟೇಜ್ ಆಗುತ್ತೆ. ಚೆನ್ನಾಗೈತೆ ಮನೆ ಮಾತ್ರ. ಬಾಡಿಗೆ ಮಾತ್ರ ಹಂಗೆ ಐತೆ. ಬಾಡಿಗೆನೂ 3,000-4,000 ಸಾವಿರ ಬಾಡಿಗೆ ಹೇಳ್ತಾರೆ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಇಬ್ಬರು ದುಡಿತೀವಲ್ಲ. ನಮಗೆ ತಿಂಗಳಿಗೆ ಏನಾದರೂ ಒಂದು 10,000 ಖರ್ಚು ಬರುತ್ತೆ. ಮುಗಿಲೇಳು 70-80 ಸಾವಿರ ದುಡಿತೀವಿ ಅಂತಂದರೆ 10,000 ಖರ್ಚು ಮಾಡೋಕ್ಕೇನು. ಇನ್ನು ಮಿಕ್ಕಿ ಇರೋದು ಉಳಿಸ್ಕೊಂಡ್ರೆ ಆಯಿತು. ತಿಂಗಳ ಇಷ್ಟಿಷ್ಟು ಅಂತ ನಾವು ಎತ್ತಿಕ್ಬಿಡ್ಬೇಕು. ಇನ್ನು ತಿಂಗಳ ಇಷ್ಟಿಷ್ಟು ಅಂತ ನಾವೆಲ್ಲಾದರೂ ಸೇವಿಂಗ್ಸ್ ಮಾಡಿ ನಾವೆಲ್ಲಾದರೂ ಮನೆಗೇ ಕಟ್ಕೋಬೇಕು. ಮತ್ತು ಏನಾದರೂ ಮಾಡ್ಕೋಬೇಕು. ಈಗ ತಿಂಗಳ 50 ಸಾವಿರನ ನಾವು ಎತ್ತಿಡ್ಬಿಡ್ಬೇಕು. 50 ಸಾವಿರನ 70-80 ಸಾವಿರ ದುಡಿತೀವಿ ಅಂತ ಅಂದ್ಕೊಳ್ಳಿ. ಅದ್ರಾಗೆ 10 ಸಾವಿರ ನಮ್ಮ ಮನೆ ಖರ್ಚಿಗೆ 3-3.5 ಸಾವಿರ ಬಾಡಿಗೆಗೆ ಹೋದ್ರು ಇನ್ನೂ 7-8 ಸಾವಿರ ರೂಪಾಯಿ ಉಳಿಸ್ತೀವಿ ಅಲ್ಲ. ಇನ್ನೂ 7-8 ಸಾವಿರ ಮನೆ ಖರ್ಚು, ರೇಷನ್ ಅದು ಇದು ಅಂತೆ, ತರಕಾರಿ ಅದು ಇದು ಅಂತ ಹೋಗುತ್ತೆ. 10 ಸಾವಿರ ತಿಂಗಳಿಗೆ ಖರ್ಚಾದ್ರೂ ಈಗ 80 ಸಾವಿರ ದುಡ್ಡು ಉಳಿತೀವಿ. ಅದ್ರಾಗ 50 ಸಾವಿರ ಎತ್ತಿಟ್ಬಿಟ್ರೆ ಇನ್ನು 20 ಸಾವಿರ ಉಳಿತೈತೆ. ಅದು 20 ಸಾವಿರದಾಗೂ ನಾವೇನೇನು ಖರ್ಚು ಮಾಡಲ್ಲ. ಏನಾದರೂ ಆರೋಗ್ಯ ಸಮಸ್ಯೆ ಆತಂದ್ರೆ ಆಸ್ಪತ್ರೆಗೆ ಬೇಕಾಗುತ್ತೆ. ಆ ಚಿಲ್ಲರೆ ಕಾಸು ಏನೈತೆ ಅದನ್ನು ಹಂಗೆ ಎತ್ತಿಟ್ಕೊಂಬೋದು. ಅದನ್ನು ಕುಡಿಕೊಂಬೋದು. ಏನಾದರೂ ಒಡವೆ ಮಾಡಿಸ್ಕೊಳ್ಳೋದು. ಏನಾದರೂ ಒಡವೆ ಮಾಡಿಸ್ಕೊಂಡು ಮತ್ತೆ ಏನಾದ್ರೂ ಒಡವೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಒಡವೆ ರೇಟ್ ಆದಾಗ ಮಾರೋದು, ನಮ್ಗೇನಕ್ಕಾದ್ರೂ ಕಷ್ಟಕ್ಕೆ ಮಾರ್ಕೊಳ್ಳೋದು. ಇಲ್ಲ ಅಂತಂದರೆ ಬ್ಯಾಂಕಿಗಾದರೂ ಇಡೋದು, ಏನೋ ಒಂದು ಮಾಡೋದು. ಒಟ್ಟಿನಲ್ಲಿ ಬುದ್ಧಿವಂತಿಕೆಯಿಂದ ಏನೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಒಟ್ಟಿನಲ್ಲಿ 50 ಸಾವಿರ ರೂಪಾಯಿ ದುಡ್ಡ ಎತ್ತಿಟ್ಟು ಬಿಡಬೇಕು. ಇಬ್ಬರಿಂದ ನಾವು 80 ಸಾವಿರ ದುಡಿತೀವಿ ಅಂತಂದರೆ 50 ಸಾವಿರದಲ್ಲಿ 1 ರೂಪಾಯಿನೂ ಖರ್ಚು ಮಾಡಬಾರ್ದು. ಹಂಗೆ ನಾವು ಎತ್ತಿಟ್ಬಿಡ್ಬೇಕು. ಹಂಗೆ ಮಾಡಬೇಕು. ನೀನು ಹೇಳೋ ಸರಿಯಾಗೈತೆ. ಅಂದರೆ ದುಡ್ಡು ಇದ್ದುಬಿಟ್ರೆ ಸುಮ್ಮನೆ ಖರ್ಚಾಗಿ ಹೋಗ್ಬಿಡುತ್ತಲ್ಲ. ನಾವೇನು ಖರ್ಚು ಮಾಡಲ್ಲ ಸುಮ್ಮನೆ ಅನವಶ್ಯಕವಾಗಿ. ಆದರೂ ದುಡ್ಡು ಇದ್ದುಬಿಟ್ರೆ ಏನಾದರೂ ಒಂದು ಬಂದೇ ಬರ್ತಾ ಇರುತ್ತೆ. ಅಲ್ಲಿಗೆ ಹೋಗೋಲ್ಲ ಇಲ್ಲಿಗೆ ಹೋಗೋಲ್ಲ
ಅಂತೇಳಿ ಏನಾನ ಒಂದು ಬರ್ತಾ ಇರುತ್ತೆ. ಅದಕ್ಕೆ 50,000 ರೂಪಾಯಿ ನಾವು ತಿಂಗಳ ಎಲ್ಲಾದರೂ ಸೇವಿಂಗ್ಸ್ ಮಾಡೋಣ. ಇನ್ನು 20,000 ಉಳಿಯುತ್ತಲ್ಲ, 10,000 ಮನೆ ಖರ್ಚಿಗೆ, ಗ್ಯಾಸು ಅದು ಇದು ಅಂತೇಳಿ, ಇನ್ನು 10,000 ಉಳಿದಿದ್ದು ಏನಾದರೂ ಹಬ್ಬಗಳು ಬಂದಾಗ ಬೇಕಾಗುತ್ತೆ. ಹಬ್ಬ 20,000 ರೂಪಾಯಿ ದುಡ್ಡಾಗೆ ಅದನ್ನ ಹಂಗೆ ಇಟ್ಕೊಳ್ಳೋದು. ಅದೊಂದು ಲಕ್ಷ ಆಗ್ತಿದ್ದಂಗೆ ಏನಾದರೂ ಒಡವೆ ತಗೊಳ್ಳೋದು, 1 ಲಕ್ಷ 2 ಲಕ್ಷ ಹಿಂಗೆ ಈ ರೀತಿ ಅದನ್ನು ಸೇವಿಂಗ್ಸ್ ಮಾಡ್ಕೊಂಬೋದು. ಅದನ್ನು ಏನು ಖರ್ಚು ಮಾಡಲ್ಲ ನಾವು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸುಮ್ಮನೆ ಮನೆ ಬಿಟ್ಟು ಬಂದು ಮನೆಗೆ ಬಂದುಬಿಟ್ಟು ನೋಡೋಣ ತಡಿ ಅವಳು ಬರಲಿ. ಇವಾಗ ಹೆಂಗೂ ಇವರು 1ನೇ ತಾರೀಕಿಂದ ಆದರೂ ಬರ್ರಿ ಅಂತ ಹೇಳವ್ರೆ. ನೋಡೋಣದಿಲ್ಲ, ಅವಳು ಬರಲಿ. ಅವಳು ಬಂದಮೇಲೆ ಅಮ್ಮ ಸರಿಯಾಗಿ ಹೇಳಿ ಬರಬೇಕು. ನಾವು ಮನೆ ಮಾಡಿದ್ವಿ ಅನ್ನೋದು ಗೊತ್ತಾಗಬಾರ್ದು. ಅಡ್ವಾನ್ಸ್ ಎಲ್ಲ ಪೇ ಮಾಡ್ತೀನಿ ಅವ್ರಿಗೆ. ಚೆನ್ನಾಗೈತಲ್ಲ, ಇಷ್ಟ ಆಗುತ್ತೆ ಮನೆ ಅಂತೂ ಚೆನ್ನಾಗೈತೆ. ಮುಂದೆಲ್ಲ ಸೀಟ್ ಹಾಕವ್ರೆ. ಏನಾದರೂ ಹಬ್ಬ ಏನಾದರೂ ಮಾಡಿದಾಗ ಮನೇಲಿ ಎಲ್ಲರೂ ನೆಂಟರು ಬಂದಾಗ ಎಲ್ಲ ಚೆನ್ನಾಗೈತೆ. ಮುಂದಕ್ಕೆಲ್ಲ ಸೀಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಮಾಡಿಕೊಂಡು ನಾವೀಗ ಬೇರೆ ಬಂದುಬಿಟ್ಟು ಬುದ್ಧಿವಂತರಾಗಂತ ತಿನ್ಬೇಕಷ್ಟೇ. ಅಲ್ಲಂತೂ ನಮ್ಮತ್ತೆ ಅಯ್ಯೋ ನಮ್ಮವರು ಅಂತ ಹೇಳ್ತಾನೆ ಇರುತ್ತೆ. ಸವಾಸಲ್ಲ ಹಿಂಗೆಲ್ಲ ಆದಮೇಲೆ ಇದು ನೆಟ್ಟಗಾಗಲ್ಲ. ನೆಟ್ಟಗಾಗೋದಾದರೆ ಬಿಡಪ್ಪ, ಏನೋ ಅನುಸರಿಸ್ಕೊಂಡಿರ್ಬೋದು, ಚೆನ್ನಾಗಿರ್ಬೋದು. ಒಂದೇ ಮನೆಯಲ್ಲೇ ಸುಮ್ಮನೆ ಏನಕ್ಕೆ ಬೇರೆ ಬೇರೆ ಚೆನ್ನಾಗಿದ್ರೇ. ಈಗ ಅಣ್ಣ ತಮ್ಮಗಳಾಗಲಿ ಅಕ್ಕ ತಂಗಿಯವರಾಗಲಿ ಹೊಂದಾಣಿಕೆಯಿಂದ ಚೆನ್ನಾಗಿದ್ರೇ ಮನೆ. ಇಲ್ಲ ಅಂತಂದರೆ ಅದು ಮನೆಯೇ ಅಲ್ಲ. ಅತ್ತೆ ಸೊಸೆಯಿಂದ ಹಿಡ್ದು ಅಣ್ಣ ತಮ್ಮಗಳಿಂದ ಹಿಡ್ದು ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿದ್ರೇ ಮನೆ. ಇಲ್ಲ ಒಬ್ರಿಗೊಬ್ರು ಒಬ್ರು ಹೇಳಿದ್ದ ಕೇಳಿಕೊಂಡು, ಅವ್ರು ಹೇಳಿದ್ದು ನಾವು ಕೇಳಬೇಕು, ನಾವು ಹೇಳಿದ್ದು ಅವ್ರು ಕೇಳಬೇಕು, ಅಡ್ಜಸ್ಟ್ ಅನ್ನೋದು ಇರಬೇಕು ಮನೇಲಿ. ಹೊಂದಾಣಿಕೆ ಅನ್ನೋದು ಇದ್ಬಿಟ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಹೊಂದಾಣಿಕೆ ಇಲ್ಲ ಅಂತಂದರೆ ಒಬ್ಬರು ಜಗಳ ಅನ್ನೋದು ಇದೆಯಲ್ಲ ಮನೆಯಲ್ಲಿ, ಆ ಮನೆ ಅಭಿವೃದ್ಧಿ ಆಗೋದಾಗಲಿ ಏನೂ ಆಗಲ್ಲ. ಹೊಂದಾಣಿಕೆಯಿಂದ ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹೊಂದಾಣಿಕೆ ಇರಬೇಕು ಫಸ್ಟು. ಮನೆ ಅಂದಮೇಲೆ, ಒಂದು ಸಂಸಾರ ಅಂದಮೇಲೆ ಹೊಂದಾಣಿಕೆ ಅನ್ನೋದು ಮೇಯ್ನ್ ಮುಖ್ಯ ಕಣ್ರಿ. ಆ ಮನೇಲಿ ಹೊಂದಾಣಿಕೆ ಅನ್ನೋದಿಲ್ಲ, ನಮ್ಮ ಮನೇಲಿ ಹೊಂದಾಣಿಕೆ ಅನ್ನೋದಿಲ್ಲ ಅಂದಮೇಲೆ ನಾವಂತೂ ಉದ್ಧಾರ ಆಗೋಕ್ಕಾಗಲ್ಲ. ಮನೆ ಬಿಟ್ಟು ಬಂದ್ರೇ ನಾವು ಸ್ವಲ್ಪ ಉದ್ಧಾರ ಆಗ್ತೀವಿ. ಅದಕ್ಕೇ ನಾವು ಏನೋ ಒಂದು ಮಾಡೋಕ್ಕಾಗುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೊಂಡಂಗೆ ನಮ್ಮ ಪಾಡಿಗೆ ನಾವು ಇರೋದು ಬೆಸ್ಟ್. ಸರಿ ಆಯಿತು ಬಾ, ಒಳಗೆ ಹೋಗಿ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಬಾ. ಮನೆಯೆಲ್ಲ ರೆಡಿ ಆತಲ್ಲ ರತ್ನಮ್ಮ? ಯಾವಾಗಿನ ಗೃಹ ಪ್ರವೇಶ? ಅಕ್ಕ ಇನ್ನೂ 2 ತಿಂಗಳು ಅಂತ ಹೇಳೋರಂತೆ. ನಮ್ಮ ಹುಡುಗಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ. ಅದೇ ನೋಡ್ಬೇಕು, ಅದೇನೋ ಪೂಜೆ ಮಾಡಿಸಿ ಮಾಡಬೇಕು ಅಂತ ಏನೋ ಹೇಳೋರಂತೆ. ಅದೇ ಅವನ ಹೆಸ್ರು ಬಲಕ್ಕೆ ನಾವು ಕೇಳಿದ್ವಿ. ಟೈಮ್ ಚೆನ್ನಾಗಿಲ್ಲ ಅಂದರೆ ಅದಕ್ಕೆ ಇನ್ನೊಂದು 2 ತಿಂಗಳು ಬಿಟ್ಟೆ ಮಾಡೋಣ ಅಂತ. ಎಲ್ಲ ಆಗೈತೆ ಈಗ, ಎಲ್ಲ ಪೇಂಟ್ ಎಲ್ಲ ಹೊಡಿತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಮಗ ಸೊಸೆನ ಕುಂಡ್ರಸನ ಅಂತಿದ್ದೆ ಪೂಜೆಗೆ. ಅವು ಕುಕ್ಕಮ್ಮಂಗಿದೆ ಟೈಮ್ ಚೆನ್ನಾಗಿಲ್ವಂತೆ. ಅದಕ್ಕೆ ನೀವೇ ಕುಕ್ಕಳ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ನಾವು ಕುಕ್ಕಂಡ್ರೆ ಇನ್ನೊಂದು 15 ದಿವಸಕ್ಕೆ ಮಾಡ್ತೀವಿ. ಇನ್ನೊಂದು ವಾರ 15 ದಿವಸ ಬಿಟ್ಕೊಂಡು ಸುಮ್ಮನೆ ಹಂಗೆ ಮಾಡು. ನೀವೇ ಕುಕ್ಕಳ್ರಿ, ನೀವೇ ಪೂಜೆ ಕುಕ್ಕೊಂಡು ಮಾಡಿರಿ. ನೆಕ್ ಪೇಂಟ್ ಎಲ್ಲ ಆಗೈತೆ, ಎಲ್ಲ ರೆಡಿ ಆಗೈತೆ, ಚೆನ್ನಾಗೈತೆ. ಮನೆ ಮಾತ್ರ ಚೆನ್ನಾಗಿ ಬಂದೈತಿ. ಚೆನ್ನಾಗೈತಪ್ಪ, ಸಾಕು. ಹಿಂಗೆಲ್ಲ ಕಾಂಪೌಂಡ್ ಮಾಡ್ಕೊಂಡು ಕೆಲಸ ಕಾರ್ಯ ಮಾಡಿದಾಗ ಚೆನ್ನಾಗೈತೆ. ಮನೆ ಮಾತ್ರ ಚೆನ್ನಾಗಿ ಬಂದೈತೆ ಬಿಡು ರತ್ನ. ಹೆಂಗೋ ನೀನು ಅವನು ಕಷ್ಟಪಟ್ಟಿದ್ಕೂ ಸಾರ್ಥಕ ಆಯಿತು. 2 ರೂಮ್ ಅಲ್ಲಿ ಅಡುಗೆ ಮನೆ, ಏನು ತೀರಾ ಚಿಕ್ಕದು ಇಲ್ಲ ತೀರಾ ದೊಡ್ಡದು ಅಲ್ಲ, ಚೆನ್ನಾಗೈತೆ ಮನೆ, ಸಾಕು. ನೋಡು, ಹಿಂಗೆ ಕಟ್ತೀವಿ ಅಂತ ಅಂದ್ಕೊಂಡೆ ಇರಲಿಲ್ಲ. ನೀನು ಸುಮಾರು ಕಟ್ಕೊಂತೀವಿ ಅಂತಿದ್ದೆ. ನೋಡು ದೇವ್ರಮ್ಮನ ಹೆಂಗೆ ಬದುಕಿಸ್ತಾನೆ ಅಲ್ವಾ. ಕೈ ಎಂಬದು ಹಾಕ್ಬಿಟ್ರೆ ದೇವ್ರು ಹೆಂಗೆ ಮೇಲೆ ಕೆತ್ತಾನೆ ಅಂತ ಹೇಳೋಕ್ಕಲ್ಲ. ಎಮ್ಮೆ ಮಾರಿರೋ ದುಡ್ಡು ಇದ್ದಿದ್ದು ನಮ್ಮ ತಾಗೆ. ನಾವು ಇನ್ನೇ ಇಷ್ಟು ಹಿಂಗೆ 20 ಲಕ್ಷ ಆಯ್ತೇನಪ್ಪ ಇವಾಗ. 18-20 ಲಕ್ಷ ಆಗಿರ್ಬೇಕು ಸಾಮಾನ್ಯ. ನಾವು ಒಂದು 5 ಲಕ್ಷ ನಿಂತಾಗ ಇಸ್ಕೊಂಡು ಮಾಡೋಣ ಅಂತಿದ್ವಿ. ನನ್ನ ಮಗ ಇನ್ನು ಉಳಿದಿರೋದು ಹೊಂದಿಸಿ ಎಲ್ಲ ಮಾಡಿಸ್ತಾ ಮನೆಯಾಗೆ. ಒಂದೇ ಸತಿ ಮಾಡಿಸೋದು ಸುಮ್ಮನಿರಮ್ಮ, 1-2 ದಿವಸ ನಿಧಾನ ಆದರೂ ಪರವಾಗಿಲ್ಲ, ಎಲ್ಲ ಮಾಡ್ಸೋಣ ಅಂತೇಳಿ ಎಲ್ಲ ಕೆಲಸ ಮಾಡಿಸ್ತಾ ಎಲ್ಲ ಚೆನ್ನಾಗಿ ಆಯ್ತಪ್ಪ. ಮನೆ ಕೆಲಸ ಎಲ್ಲ ಚೆನ್ನಾಗಿ ಆಗೈತೆ ಕಣಕ. ಅದೇ ನೋಡ್ಕೊಂಡು ಒಂದು ವಾರ 15 ದಿವಸಕ್ಕೆ ಗೃಹ ಪ್ರವೇಶ ಮಾಡಿಬಿಡ್ತೀವಿ. ಯಾವಾಗ ಹೋಗಿದ್ರಿ? ಇವತ್ತು ಹೋಗಿದ್ರಿ ಕೇಳ್ಕೊಂಬರಕ್ಕೆ? ಮೊನ್ನೆ ಒಂದಿನ ಅವನು ಹೋಗಿದ್ದ, ಹಂಗೆ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಹೋಗಿದ್ವಿ. ನಮ್ಮ ಅಕ್ಕ ಬಂದಿದ್ಲು ಹೇಳು, ನಮ್ಮ ಅಕ್ಕ ನಾನು ಹೋಗಿದ್ವಿ. ಅದಕ್ಕೆ ಹಂಗೆ ಹೇಳವ್ರೆ. ತಗಿಂದ ನಾನು ಯಾತು ಹೇಳಿಲ್ಲ. ನೋಡೋಣ ಅದಲ್ಲಿ ಬಂದಮೇಲೆ ಮಾತಾಡ್ಕೊಂಡು ನಿಧಾನವಾಗಿ ಮಾಡ್ತೀವಿ. ಇನ್ನೊಂದು ತಿಂಗಳಾದರೂ ಪರವಾಗಿಲ್ಲ, ಏನು ನಿಧಾನವಾಗಿ ಮಾಡ್ತೀವಿ. ರತ್ನ ಹೊಸ ಮನೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಲ್ಲ ರೆಡಿ ಆಗೈತೆ. ಕೈ ಹಾಕ್ದಾಗ ಎಮ್ಮೆ ಮಾರಿಯೋದು 10 ಲಕ್ಷ ದುಡ್ಡಿತ್ತು, ಸಾಕು. ಸುಮ್ಮನೆ ಸಿಂಪಲಾಗಿ ಕಟ್ಕೊಂಡು ನಾವು ಸೀಟ್ ಹಾಕ್ಯಂತೀವಿ. ಜಾಸ್ತಿ ಏನು ಹೊರಗೆ ಕಟ್ಟಕ್ಕೆ ಹೋಗಲ್ಲ, ನಮ್ಮ ಕೈಲಿ ಆಗಲ್ಲ ಅಂತಿದ್ರು. ನೋಡ್ರಿ, ಕೈ ಎಂಬದು ಹಾಕ್ಬಿಟ್ರೆ ದೇವ್ರು ಹೆಂಗೆ ಬದುಕಿಸ್ತಾನೆ ಅಂತ. ನಿಜವಾಗ್ಲೂ ದೇವ್ರು ಇದ್ದಾನೆ, ಕಾಪಾಡ್ತಾನೆ. 10 ಲಕ್ಷ ಇತ್ತು ಎಮ್ಮೆ ಮಾರಿರೋದು. ಅದ್ರಾಗ ಬೇರೆ ಮನೆಗೆ 1 ಲಕ್ಷ ಬಳಸ್ಕೊಂಡಿದ್ರು. 9 ಲಕ್ಷ ದುಡ್ಡಿತ್ತು. ಇನ್ನು ಕೂಲಿ ಮಾಡಿ ಇವರೊಂದಿಷ್ಟು ಇಷ್ಟ ಒಟ್ಟ ಇಕ್ಕೊಂಡಿದ್ರು. ನಾನು ತಗೊಂಡಿಷ್ಟು ಇಸ್ಕೊಂಡು ಕಟ್ತೀವಿ ಅಂತ ಅಂದ್ಕೊಂಡಿದ್ರು. ಮಗ ಎಲ್ಲ ಹೊಂದಿಸಿ ಎಲ್ಲ ಮಾಡಿಬಿಟ್ಟು 18-20 ಲಕ್ಷಕ್ಕೆ ಮನೆ ಆಯ್ತು ಇವತ್ತು. ಚೆನ್ನಾಗೆಲ್ಲ ಕಾಂಪೌಂಡ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಶಿಸ್ತಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತೈತೆ. ರತ್ನ ಎಮ್ಮೆ ಕಾತ್ಕೊಂಡು ಚೇರ್ಮನ್ ಸಣ್ಣಪ್ಪನ ಹತ್ರನೇ ಹೇಳ್ದಂಗೆ ಕೇಳ್ಕೊಂಡು ಬೇರೆ ಬರ್ದಂಗೆ ಹಂಗೇ ಇದ್ದಿದ್ರೆ ಹಿಂಗೇ ಇರ್ತಿದ್ರು. ಬರೀ ಹಂಗೆ ಅವರು ಯಜಮಾನಿಕೆ ಅವ್ರು ಮಾಡೋರು, ಬರೀ ಇವ್ರು ಎಮ್ಮೆ ಕಾತ್ಕೊಂಡು ಹಿಂಗೆ ಇರ್ತಿದ್ರು. ಕಾಲು ತೆಗ್ದು ಹೊರಕ್ಕೆ ಬಂದಿದ್ದಕ್ಕೆ ನಾನು ಮಾಡಿರೋದು. ನಾನು ರತ್ನ, ನಿನ್ನ ಧೈರ್ಯ ಮಾಡಬೇಕು, ಕಾಲು ತೆಗ್ದು ಹೊರಕ್ಕೆ ಬಾ,
ಅಂತ ಹೇಳಿ ಎಲ್ಲ ಹೇಳಿ ಧೈರ್ಯ ತುಂಬಿದಕ್ಕೆ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದ್ರು ನೋಡಿ. ಧೈರ್ಯ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಮುಖ್ಯ. ಚೇರ್ಮನ್ ಸಣ್ಣಪ್ಪನಿಗೆ ಎದ್ರು ಕಳ್ತಿದ್ಲು, ಭಾಳ ಎದ್ರಕಂಬಳ ಅವ್ರ ಮಾಮಗೂ ಅವ್ರ ಅತ್ತಿಗೂ. ಇವತ್ತು ನೋಡ್ರಿ ಅವರೇ ಬಂದು ಇವ್ರತಾಗೆ ಹೇಳ್ದಂಗೆ ಕೇಳ್ಕೊಂಡಿರಂಗಾಯ್ತು ಅಲ್ವಾ. ಇವತ್ತು ಅಲ್ಲ ಹೇಳ್ದಂಗೆ ಕೇಳಬೇಕು, ಆದರೆ ಕೇಳೋವಷ್ಟು ಕೇಳಬೇಕು. ಅವ್ರು ಹೆಂಗೆ ಅಂದರೆ ಇವಳಿಗೆ ಬೆಲೆನೇ ಕೊಡ್ತಾ ಇರಲಿಲ್ಲ. ಇವರು ಏನು ಮುಂದುವರಿಯೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಬರೀ ಅವ್ರು ಹೇಳ್ದಂಗೆ ಎಮ್ಮೆ ಕಾತ್ಕೊಂಬರ್ಬೇಕು, ಮನೆಗೆ ಬರಬೇಕು, ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಈ ರೀತಿ. ಏನೇ ಒಂದು 100 ರೂಪಾಯಿದು ಏನೇ ತಗೊಳ್ತೀವಿ ಅಂದರೆ ಅವ್ರನ್ನ ಕೇಳಿ ತಗೋಬೇಕಾಯ್ತು. ಹಿಂಗಾಗ್ಬಿಟ್ಟಿತ್ತು ನೋಡ್ರಿ. ಹೊರಗೆ ಬಂದಿರೋದಕ್ಕೆ ಒಂದು ಕನಸಿನ ಮನೆ ಆದ್ರೂ ಕಟ್ಕೊಂಡ್ರು. ನಿಜವಾಗ್ಲೂ ಬಾಲು ಮತ್ತು ರತ್ನ ಇಬ್ಬರು ಇವತ್ತು ಒಂದು ದೊಡ್ಡ ಸಾಧನೆ ಮಾಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಮನೆ ರೆಡಿ ಆಗೈತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.